ಆತ್ಮಹತ್ಯೆಯು ಇಂದು ಒಂದು ಪ್ರಮುಖ ಸಮಸ್ಯೆಯಾಗಿದ್ದು, ಇದು ಜಾಗತಿಕವಾಗಿ ಲಕ್ಷಾಂತರ ಜನರನ್ನು ಬಾಧಿಸುತ್ತಿದೆ. ಈ ಎಪಿಸೋಡ್ನಲ್ಲಿ ಜನರು ಆತ್ಮಹತ್ಯೆ ಆಲೋಚನೆಗೆ ಬರಲು ಪ್ರಮುಖ ಕಾರಣಗಳು ಮತ್ತು ಈ ಭಾವನೆಗಳಿಂದ ಹೊರಬರಲು ನಾವು ನಮಗೆ ಅಥವಾ ಇತರರಿಗೆ ಹೇಗೆ ಸಹಾಯ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ನೀವು ಅಥವಾ ನಿಮಗೆ ತಿಳಿದಿರುವ ಯಾರಾದರೂ ಮಾನಸಿಕವಾಗಿ ಕಷ್ಟಪಡುತ್ತಿದ್ದರೆ ದಯವಿಟ್ಟು ಮಾನಸಿಕ ಆರೋಗ್ಯ ವೃತ್ತಿಪರರು ಅಥವಾ ವಿಶ್ವಾಸಾರ್ಹ ವ್ಯಕ್ತಿಯನ್ನು ಸಂಪರ್ಕಿಸಿ. ಈ ವಿಡಿಯೋವು ವೃತ್ತಿಪರ ಸಹಾಯಕ್ಕೆ ಪರ್ಯಾಯವಾಗಿಲ್ಲ, ಕೇವಲ ಕಾರಣಗಳು, ಚಿಹ್ನೆಗಳು ಮತ್ತು ಹೊರಬರುವ ಕ್ರಮಗಳ ಬಗ್ಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನವಾಗಿದೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ ಸರಿಸುಮಾರು 7.5 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆಯಿಂದ ಸಾಯುತ್ತಿದ್ದಾರೆ. ಇದು ಮನುಷ್ಯನ ಸಾವಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. 15ರಿಂದ 29 ವರ್ಷ ವಯಸ್ಸಿನ ವ್ಯಕ್ತಿಗಳಲ್ಲಿ ಆತ್ಮಹತ್ಯೆಯು ಸಾವಿಗೆ 4ನೇ ಪ್ರಮುಖ ಕಾರಣವಾಗಿದೆ. ಸರಿಸುಮಾರು 77% ಜಾಗತಿಕ ಆತ್ಮಹತ್ಯೆಗಳು ಕಡಿಮೆ ಅಥವಾ ಮಧ್ಯಮ ಆದಾಯದ ದೇಶಗಳಲ್ಲಿ ಸಂಭವಿಸುತ್ತಿದೆ. ಅತಿ ಹೆಚ್ಚು ಜಾಗತಿಕ ಆತ್ಮಹತ್ಯೆ ದರವನ್ನು ಹೊಂದಿರುವ ಭಾರತವು ಪ್ರತಿ 1 ಲಕ್ಷ ಜನರಿಗೆ ಸುಮಾರು 11ರಿಂದ 12 ಜನರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಕಳೆದ 2 ದಶಕಗಳಲ್ಲಿ ಜಾಗತಿಕ ಆತ್ಮಹತ್ಯೆಯ ಸಂಖ್ಯೆಯಲ್ಲಿ ಕಡಿತಗಳ ಹೊರತಾಗಿಯೂ ಭಾರತದ ಆತ್ಮಹತ್ಯೆ ಸಂಖ್ಯೆಗಳು ಕಳವಳಕಾರಿಯಾಗಿದೆ. ಖಿನ್ನತೆ ಆತ್ಮಹತ್ಯೆಯ ಆಲೋಚನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಮಾನಸಿಕ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ. ದುಃಖ, ಹತಾಶೆ ಮತ್ತು ಶೂನ್ಯತೆಯ ನಿರಂತರ ಭಾವನೆಗಳು ಖಿನ್ನತೆಗೆ ಕಾರಣವಾಗಬಹುದು. ತೀವ್ರ ಖಿನ್ನತೆಯು ಸಕಾರಾತ್ಮಕ ಆಲೋಚನೆಗಳನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಕಾರಾತ್ಮಕ ಸ್ವಯಂ ನಂಬಿಕೆಗಳನ್ನು ಹೆಚ್ಚಿಸುತ್ತದೆ. ಇದು ಭವಿಷ್ಯವೇ ಅಂಧಕಾರದಲ್ಲಿ ಮುಳುಗಿದಂತೆ ಕಾಣಲು ಕಾರಣವಾಗಬಹುದು. ಆಂಗ್ಸೈಟಿ ಅಥವಾ PTSD ವಿಶೇಷವಾಗಿ ಭಯ, ಚಡಪಡಿಕೆ ಮತ್ತು ಉದ್ವೇಗದ ಭಾವನೆಗಳು ಅಗಾಧ ಮತ್ತು ದೀರ್ಘಕಾಲೀನವಾದಂತಹ ಪರಿಸ್ಥಿತಿಗಳಲ್ಲಿ ಆತ್ಮಹತ್ಯೆಯಂತಹ ಕಲ್ಪನೆಗಳನ್ನು ಹೆಚ್ಚಿಸಬಹುದು. ಬೈಪೋಲಾರ್ ಡಿಸಾರ್ಡರ್ ಹೊಂದಿರುವ ಜನರು ಖಿನ್ನತೆಯನ್ನು ತೀವ್ರವಾಗಿ ಅನುಭವಿಸುತ್ತಾರೆ. ಖಿನ್ನತೆಯ ಹಂತಗಳಲ್ಲಿ ಅವರು ಹತಾಶರಾಗಬಹುದು. ಈ ಹಂತಗಳಲ್ಲಿ ಹಠಾತ್ ಮೂಡ್ ಸ್ವಿಂಗ್ಗಳಿಗೆ ಒಳಗಾಗಿ ಆತ್ಮಹತ್ಯೆಯಂತಹ ಆಲೋಚನೆಗಳನ್ನು ಹೆಚ್ಚಿಸಬಹುದು. ಆಘಾತದಿಂದ ಬದುಕುಳಿದವರು ಅಪಾರವಾದ ಸಂಕಟಗಳನ್ನು ಉಂಟು ಮಾಡುವ ರೀತಿಯಲ್ಲಿ ಆಘಾತಕಾರಿ ಘಟನೆಗಳನ್ನು ಮರು ಅನುಭವಿಸಬಹುದು. ಇದನ್ನು ಹೈಪರ್ ವಿಜಿಲೆನ್ಸಿ ಎಂದು ಕರೆಯಲಾಗುತ್ತದೆ. ಕಾಡುವ ನೆನಪುಗಳು ಮತ್ತು ಭಾವನಾತ್ಮಕ ನೋವಿನಿಂದ ತಪ್ಪಿಸಿಕೊಳ್ಳಲು ಹೆಣಗಾಡುತ್ತಿರುವವರಿಗೆ ಆತ್ಮಹತ್ಯೆಯಂತ ಆಲೋಚನೆಗಳಿಗೆ ಕಾರಣವಾಗಬಹುದು. ನಿರುದ್ಯೋಗ, ಸಾಲ ಅಥವಾ ಬಡತನದಂತಹ ಆರ್ಥಿಕ ಸಂಕಷ್ಟಗಳು ಅಪಾರ ಒತ್ತಡವನ್ನು ಉಂಟು ಮಾಡಬಹುದು. ಹಣಕಾಸಿನ ಅಸ್ಥಿರತೆಗೆ ಸಂಬಂಧಿಸಿದ ಭಯ ಮತ್ತು ಅನಿಶ್ಚಿತತೆಯು ನಿಷ್ಪ್ರಯೋಜಕತೆಯ ಭಾವನೆಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ತಮಗೆ ಅಥವಾ ಪ್ರೀತಿ ಪಾತ್ರರಿಗೆ ಬೇಕಾದುದನ್ನು ಒದಗಿಸಲು ಸಾಧ್ಯವಾಗದಿದ್ದಾಗ ಆತ್ಮಹತ್ಯೆಯಂತಹ ಆಲೋಚನೆಗಳಿಗೆ ಪ್ರೇರಣೆಯಾಗಬಹುದು. ಕುಟುಂಬ ಸದಸ್ಯರೊಂದಿಗೆ ಸಂಘರ್ಷಣೆಗಳು ಅಥವಾ ಸಂಸಾರದಲ್ಲಿನ ಜಗಳಗಳು
ವಿಚ್ಛೇದನಗಳು ವ್ಯಕ್ತಿಗಳನ್ನು ಆಳವಾಗಿ ಖಿನ್ನತೆಗೆ ಒಳಪಡಿಸಬಹುದು ಅಥವಾ ಅನರ್ಹರೆಂದು ಭಾವಿಸಬಹುದು. ಒಂಟಿತನ ಮತ್ತು ದ್ರೋಹವು ಈ ಭಾವನೆಯನ್ನು ತೀವ್ರಗೊಳಿಸಬಹುದು. ಇನ್ನು ಅವರ ಜೀವನವನ್ನು ಪುನರ್ನಿರ್ಮಾಣ ಮಾಡಲು ಕಷ್ಟವಾಗುತ್ತದೆ ಎಂಬ ಕಾರಣಗಳು ಸಹ ಆತ್ಮಹತ್ಯೆಯಂತಹ ಆಲೋಚನೆಗಳಿಗೆ ಕಾರಣವಾಗಬಹುದು. ದೈಹಿಕ ಮತ್ತು ಭಾವನಾತ್ಮಕ ನಿಂದನೆ ಹಾಗೆಯೇ ಬೆದರಿಸುವಿಕೆಯು ನಿರಂತರ ಭಯ, ಅವಮಾನ ಮತ್ತು ಅವಮಾನದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಈ ಅನುಭವಗಳು ಶಾಶ್ವತವಾದ ಭಾವನಾತ್ಮಕ ಗಾಯಗಳನ್ನು ಉಂಟು ಮಾಡಬಹುದು. ಇದು ಸಾಮಾನ್ಯವಾಗಿ ಐಸೋಲೇಷನ್ಗೆ ಕಾರಣವಾಗುತ್ತದೆ. ಇದು ಸಾಮಾನ್ಯವಾಗಿ ಗೆಳೆಯರ ಬಳಗ, ಶಾಲೆಗಳು, ಕೆಲಸ ಮಾಡುವ ಸ್ಥಳಗಳಲ್ಲಿ ನಡೆಯಬಹುದು. ಇದು ಸಹ ಆತ್ಮಹತ್ಯೆಯಂತಹ ಆಲೋಚನೆಗಳಿಗೆ ಪ್ರೇರಣೆಯಾಗಬಹುದು. ಪ್ರೀತಿ ಪಾತ್ರರನ್ನು ಕಳೆದುಕೊಳ್ಳುವುದು ಹಠಾತ್ ಅಥವಾ ಆಘಾತಕಾರಿ ಸಂದರ್ಭಗಳಲ್ಲಿ ಜೀವನವು ಬದಲಾಯಿಸಲಾಗದಂತೆ ಬದಲಾಗಿದೆ ಎಂದು ಭಾವಿಸುವುದು ಕೆಲವರಿಗೆ ದುಃಖವು ದೀರ್ಘಕಾಲದ ಹತಾಶೆಯಾಗಿ ಬದಲಾಗಬಹುದು. ಇದನ್ನು ಸಂಕೀರ್ಣ ದುಃಖ ಎಂದು ಕರೆಯಲಾಗುತ್ತದೆ. ಇದು ಅವರು ಇನ್ನು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ಭಾವಿಸಿದರೆ ಆತ್ಮಹತ್ಯೆಯ ಆಲೋಚನೆಗಳಿಗೆ ಕಾರಣವಾಗಬಹುದು. ಚೈಲ್ಡ್ ಅಬ್ಯೂಸ್, ದೈಹಿಕ ಆಕ್ರಮಣಗಳು ಅಥವಾ ಇತರ ಆಘಾತಕಾರಿ ಘಟನೆಗಳು ಶಾಶ್ವತವಾದ ಪರಿಣಾಮಗಳನ್ನು ಬೀರಬಹುದು. ಕೆಲವೊಮ್ಮೆ PTSD ಆಗಿ ಬದಲಾಗಬಹುದು. ಈ ಅನುಭವಗಳು ನಾಚಿಕೆ, ತಪ್ಪಿತಸ್ಥತೆ ಮತ್ತು ಅನರ್ಹತೆಯ ನಿರಂತರ ಭಾವನೆಗಳಿಗೆ ಕಾರಣವಾಗಿ ಇದು ನೋವಿನ ನೆನಪುಗಳಿಂದ ತಪ್ಪಿಸಿಕೊಳ್ಳಲು ಆತ್ಮಹತ್ಯೆಯ ಕಲ್ಪನೆಗೆ ಕಾರಣವಾಗುತ್ತದೆ. ಆಘಾತಕಾರಿ ನೆನಪುಗಳನ್ನು ನಿಗ್ರಹಿಸುವವರು ಅಥವಾ ಇಂದಿನ ಘಟನೆಗಳನ್ನು ಮರೆಯಲು ಹೆಣಗಾಡುವವರು ಫ್ಲಾಶ್ ಬ್ಯಾಕ್, ದುಸ್ವಪ್ನಗಳು ಅಥವಾ ಭಾವನಾತ್ಮಕ ಮರುಗಟ್ಟಿಗೆ ಕಾರಣವಾಗಬಹುದು. ಈ ಆಂತರಿಕ ಹೋರಾಟವು ಆತ್ಮಹತ್ಯೆಯ ಆಲೋಚನೆಗಳನ್ನು ತೀವ್ರಗೊಳಿಸುವ ಹತಾಶೆ ಅಥವಾ ಹತಾಶೆಯ ಭಾವನೆಗೆ ಕಾರಣವಾಗಬಹುದು. ನಿಕಟ ಸಂಬಂಧಗಳ ಕೊರತೆ, ಬಿಕ್ಕಟ್ಟಿನ ಸಮಯದಲ್ಲಿ ಒಂಟಿತನ, ಬೆಂಬಲ ಇಲ್ಲದಿರುವುದು, ಸಹಾಯ ಪಡೆಯಲು ಅಥವಾ ಸವಾಲುಗಳನ್ನು ಎದುರಿಸಲು ಕಷ್ಟವಾಗುವ ಸಂದರ್ಭಗಳಿಂದ ಆತ್ಮಹತ್ಯೆಯ ಕಲ್ಪನೆಗೆ ಕಾರಣವಾಗಬಹುದು. ಸಾಮಾಜಿಕ ವಲಯಗಳಿಂದ ನಿರಾಕರಣೆ, ಕೆಲಸದ ಸ್ಥಳಗಳಿಂದ ದೂರವಾಗುವುದು, ಕೆಲಸದ ಸ್ಥಳದಲ್ಲಿನ ಒತ್ತಡಗಳು ಅಥವಾ ತಾರತಮ್ಯಕ್ಕೆ ಒಳಗಾಗುವುದು ಒಂಟಿತನದ ಭಾವನೆಗೆ ಕಾರಣವಾಗಬಹುದು. ವಯಸ್ಸಾದವರು, LGBT+ ವ್ಯಕ್ತಿಗಳು ಮತ್ತು ಅಂಗವಿಕಲರು ಸೇರಿದಂತಹ ವ್ಯಕ್ತಿಗಳು ಹತಾಶೆಯ ಭಾವನೆಗೆ ಕಾರಣವಾಗಿ ಆತ್ಮಹತ್ಯೆಯಂತ ಆಲೋಚನೆಗಳಿಗೆ ಕಾರಣವಾಗಬಹುದು. ಆತ್ಮಹತ್ಯೆಯ ಅಪಾಯದಲ್ಲಿರುವ ಯಾರನ್ನಾದರೂ ಗುರುತಿಸಲು ಸಹಾಯ ಮಾಡಲು ಎಚ್ಚರಿಕೆಯ ಚಿಹ್ನೆಗಳು ಮತ್ತು ಅಪಾಯಕಾರಿ ಅಂಶಗಳನ್ನು ಗುರುತಿಸುವುದು ಅತ್ಯಗತ್ಯ. ಅವುಗಳು ಸಾಮಾನ್ಯವಾಗಿ ನಡವಳಿಕೆ, ಮೌಖಿಕ ಮತ್ತು ದೈಹಿಕವಾಗಿರುತ್ತವೆ. ಕೆಲವು ಉದಾಹರಣೆಗಳನ್ನು ಈಗ ನೋಡೋಣ. ಆತ್ಮಹತ್ಯೆಯನ್ನು ಆಲೋಚಿಸುವ ಜನರು ಸಾಮಾನ್ಯವಾಗಿ ತಮ್ಮನ್ನು ಬೇರೆಯವರಿಂದ ಪ್ರತ್ಯೇಕಿಸಿಕೊಳ್ಳುತ್ತಾರೆ. ಕುಟುಂಬ, ಸ್ನೇಹಿತರು ಮತ್ತು ಸಾಮಾಜಿಕ ಚಟುವಟಿಕೆಗಳಿಂದ ದೂರವಿರುತ್ತಾರೆ. ಕರೆಗಳು ಅಥವಾ ಟೆಕ್ಸ್ಟ್ಗಳಿಗೆ ಕಡಿಮೆ ಪ್ರತಿಕ್ರಿಯಿಸಬಹುದು ಮತ್ತು ಸಂಭಾಷಣೆಗಳಿಂದ ದೂರವಿರಬಹುದು. ಇದು ಸಾಮಾನ್ಯವಾಗಿ ನಿಷ್ಪ್ರಯೋಜಕತೆಯ ಭಾವನೆ ಅಥವಾ ಪ್ರೇರಣೆಯ ಕೊರತೆಯಿಂದಾಗಿರಬಹುದು. ಹವ್ಯಾಸಗಳು, ಕ್ರೀಡೆಗಳು ಮತ್ತು ಒಂದು ಕಾಲದಲ್ಲಿ ಸಂತೋಷವನ್ನು ತಂದ ಚಟುವಟಿಕೆಗಳು ಆತ್ಮಹತ್ಯೆಯ ಆಲೋಚನೆಗಳೊಂದಿಗೆ ಹೋರಾಡುತ್ತಿರುವವರಿಗೆ ಇದರ ಮೇಲಿನ ಆಕರ್ಷಣೆ ಕಡಿಮೆಯಾಗಬಹುದು. ಈ ಆಸಕ್ತಿಯ ಕೊರತೆಯು
ಸಾಮಾನ್ಯವಾಗಿ ಖಿನ್ನತೆಯಿಂದ ಉಂಟಾಗುತ್ತದೆ. ಇದು ಸಂತೋಷ ಅಥವಾ ಉತ್ಸಾಹವನ್ನು ಬರಿದು ಮಾಡುತ್ತದೆ. ನಿದ್ರಾಹೀನತೆ, ಅತಿಯಾದ ನಿದ್ರೆ ಅಥವಾ ನಿದ್ರೆಯಲ್ಲಿನ ಬದಲಾವಣೆಗಳು ಖಿನ್ನತೆ ಅಥವಾ ಆತಂಕವನ್ನು ಸೂಚಿಸಬಹುದು. ಇದು ಪ್ರಮುಖ ಅಪಾಯಕಾರಿ ಅಂಶಗಳಾಗಿವೆ. ನಿದ್ರಾಭಂಗವು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಇದು ಆತ್ಮಹತ್ಯೆ ಆಲೋಚನೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಅಪಾಯದಲ್ಲಿರುವವರಲ್ಲಿ ಗಮನಿಸಬಹುದಾದ ಮನಸ್ಥಿತಿ ಬದಲಾವಣೆಗಳೆಂದರೆ ಸಡನ್ ಮೂಡ್ ಶಿಫ್ಟ್ ಆಗುವುದು, ಅಂದರೆ ಅತಿಯಾದ ಕೋಪ ಅಥವಾ ಅತಿಯಾದ ದುಃಖದಿಂದ ಇರುವುದು ಮತ್ತು ಅಸಾಮಾನ್ಯವಾದ ಶಾಂತತೆಯಲ್ಲಿರುವುದು. ಇದು ಕೆಲವೊಮ್ಮೆ ವ್ಯಕ್ತಿಯು ಆತ್ಮಹತ್ಯೆಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ಎಂದು ಸೂಚಿಸುತ್ತದೆ. ಇದು ಅವರಿಗೆ ಪರಿಹಾರ ಅಥವಾ ಪರಿಹಾರದ ಮಾರ್ಗವಾಗಿ ಕಾಣಬಹುದು. ಸ್ನೇಹಿತರು ಮತ್ತು ಕುಟುಂಬದಲ್ಲಿನ ವಿಶ್ವಾಸಾರ್ಹ ವ್ಯಕ್ತಿಯನ್ನು ತಲುಪುವುದು ತಕ್ಷಣದ ಪರಿಹಾರವಾಗಬಹುದು. ಆ ವಿಶ್ವಾಸಾರ್ಹ ವ್ಯಕ್ತಿಗಳ ಪ್ರಾಯೋಗಿಕ ಬೆಂಬಲ ಮತ್ತು ಭಾವನಾತ್ಮಕ ಪರಿಹಾರ ಎರಡಕ್ಕೂ ಸಹಾಯ ಮಾಡಬಹುದು. ಸಹಾಯವಾಣಿಗಳು ಅಥವಾ ಕ್ರೈಸಿಸ್ ಸೆಂಟರ್ಗಳನ್ನು ತಲುಪಬಹುದು. ಇದು ತಕ್ಷಣದ ಬೆಂಬಲವನ್ನು ನೀಡುತ್ತದೆ ಮತ್ತು ವಾರದ 7 ದಿನಗಳು ಇವು ಲಭ್ಯವಿರುತ್ತದೆ. ಥೆರಪಿ ಅಥವಾ ಕೌನ್ಸಿಲಿಂಗ್ಗಳಿಂದ ಜೀವ ಉಳಿಸಬಹುದು. ವೃತ್ತಿಪರ ಚಿಕಿತ್ಸಕರು ಸಂಕೀರ್ಣವಾದ ಭಾವನೆಗಳನ್ನು ನಿಯಂತ್ರಿಸಲು ರಚನಾತ್ಮಕ ವಿಧಾನಗಳನ್ನು ಒದಗಿಸುತ್ತಾರೆ ಮತ್ತು ಕೆಲವೊಮ್ಮೆ ಖಿನ್ನತೆಯನ್ನು ಸ್ಥಿರಗೊಳಿಸುವಲ್ಲಿ ಔಷಧಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ಅಭ್ಯಾಸಗಳು ಪ್ರಸ್ತುತ ಕ್ಷಣದ ಮೇಲೆ ಕೇಂದ್ರೀಕರಿಸುವುದನ್ನು ಒಳಗೊಂಡಿರುತ್ತದೆ. ಆಳವಾದ ಉಸಿರಾಟ ಮತ್ತು ಧ್ಯಾನದಂತಹ ತಂತ್ರಗಳು ದುಃಖದ ಆಲೋಚನೆಗಳಿಂದ ಗಮನವನ್ನು ಬೇರೆಡೆಗೆ ತಿರುಗಿಸುವ ಮೂಲಕ ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಉತ್ತಮ ಅಭ್ಯಾಸದೊಂದಿಗೆ ಶಾಂತ ಸ್ಥಿತಿಯನ್ನು ಉತ್ತೇಜಿಸುತ್ತದೆ ಮತ್ತು ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ. ವ್ಯಾಯಾಮವು ಮಾನಸಿಕ ಆರೋಗ್ಯದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ವಾಕಿಂಗ್, ವ್ಯಾಯಾಮ ಅಥವಾ ಯೋಗದಂತಹ ಚಟುವಟಿಕೆಗಳು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತವೆ. ಸಾಮಾನ್ಯವಾಗಿ ಇದನ್ನು ಫೀಲ್ ಗುಡ್ ಹಾರ್ಮೋನ್ಗಳು ಎಂದು ಕರೆಯಲಾಗುತ್ತದೆ. ನಿಯಮಿತ ದೈಹಿಕ ಚಟುವಟಿಕೆಯು ಮೈಲ್ಡ್ ಅಥವಾ ಮಾಡರೇಟ್ ಡಿಪ್ರೆಷನ್ನಿಂದ ಹೊರಬರಲು ಪರಿಣಾಮಕಾರಿಯಾಗಿದೆ. ಹೊಸ ಆಕ್ಟಿವಿಟೀಸ್ ಅಥವಾ ಸೃಜನಶೀಲ ಅಭ್ಯಾಸಗಳನ್ನು ಕೈಗೊಳ್ಳುವುದು ಜನರೊಂದಿಗಿನ ಸಂಪರ್ಕವನ್ನು ಹೆಚ್ಚಿಸುವುದರಿಂದ ಹತಾಶೆಯಿಂದ ಹೊರಬರಲು ಕಾರಣವಾಗಬಹುದು.